ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಈ ಒಂದು ವ್ಲಾಗ್ ಬಂದುಬಿಟ್ಟು ಸಂಡೇ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಬೇಗನೆ ಎದ್ದು ಮನೆ ಹತ್ರ ಎಲ್ಲ ಗುಡಿಸಿ ಅದಕ್ಕೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡಿಸ್ತಿದ್ದೆ. ಯಾಕಂದರೆ ಸಂಡೇ ಬಂದುಬಿಟ್ಟು ನಾನು ಸಂಡೇ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದಕ್ಕಂತಲೇ ಬೇಗ ಎದ್ದೆ. ಮತ್ತು ಹಾಗೆ ನಮ್ಮ ಹಸ್ಬೆಂಡು ಕೂಡ ಬೇಗ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಲಂಚ್ ಬಾಕ್ಸ್ ಎಲ್ಲ ಮಾಡಬೇಕಿತ್ತಲ್ವ, ಅದಕ್ಕಂತ ಸೊ ಎದ್ದು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ನಾನು ಇಲ್ಲಿ ರಂಗೋಲಿ ಎಲ್ಲ ಬಿಡಿಸಿ ಇನ್ನು ಕಿಚನ್ ಸೈಡ್ಗೆ ಹೋಗಿದೆ. ಸೊ ಆ್ಯಕ್ಚುಲಿ ನನಗೆ ಏನು ಅಡುಗೆ ಮಾಡೋದು, ಬೇಗ ಬೇಗ ಮಾಡಬೇಕಿತ್ತು, ಟೈಮ್ ಇದ್ದಿಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿದ್ದೆ. ಸೊ ನನಗೆ ಇನ್ಸ್ಟೆಂಟ್ ಪುಳಿಯೋಗರೆ ಮಾಡೋಣ ಅಂತ ಹೇಳಿಬಿಟ್ಟು ಫ್ಲ್ಯಾಶ್ ಆಯಿತು. ಸೊ ಅದಕ್ಕೆ ನಾನಿವಾಗ ಇಲ್ಲಿ ರೈಸ್ಗೆ ಇಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ 4 ಮೆಂಬರ್ಸ್ ಇದ್ದಾರೆ. ಸೊ ಮಗುನ ಸೇರಿಸಿನು ಎಲ್ಲರಿಗೂ ನಾನು ಮಾರ್ನಿಂಗ್ ಟೈಮ್ ರೈಸೇ ಕೊಡ್ತೀನಿ. ಸೊ ಅದಕ್ಕಂತ ಹೇಳಿಬಿಟ್ಟು ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ ರೈಸ್. ಅದು ನಮಗೆ ಮಧ್ಯಾಹ್ನಕ್ಕೆ ಕೂಡ ಆಗುತ್ತೆ. ಮತ್ತು ಇನ್ನೊಂದು, ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಲ್ಲ ಸಂಡೇ ಟೈಮ್ಸು. ಸೊ ನಾನು ಬೆಳಗ್ಗೆ ನಾಷ್ಟ ಮಾಡ್ದಿರೇ ಹೋಗ್ತೀನಿ. ಉಪವಾಸ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೀಪ ಎಲ್ಲ ಹಚ್ಚಿ ಅದಾದಮೇಲೆ ನಾನು ಟಿಫನ್ನು ಅಥವಾ ನಾಷ್ಟ ಮಾಡ್ತೀನಿ. ಸೊ ಅದಕ್ಕಂತಲೇ ನೋಡಿಕೊಂಡು ನಾನು ಇಲ್ಲಿ ಅಡುಗೆ ಮಾಡಬೇಕು. ರೈಸ್ಗೆಲ್ಲ ಇಟ್ಟು ಮತ್ತು ಇವಾಗ ನಾನು ಇಲ್ಲಿ ಸ್ವಲ್ಪ ಪಾತ್ರೆಗಳಿತ್ತಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ತಿದ್ದೆ. ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ನಾನು ಅಲ್ಲಿ ನೀಟಾಗಿ ಜೋಡಿಸ್ಕೊಳ್ತಿದ್ದೆ. ಯಾಕಂದರೆ ಮತ್ತೆ ನಾನು ಬೇರೆ ಬೇರೆ ಕೆಲಸ ಏನಾದರೂ ಮಾಡಬೇಕು ಅಂತ ಅಂದರೆ ಅಲ್ಲಿ ಪಾತ್ರೆ ಜೋಡಿಸೋದೆ ನಾನು ಬೇರೆ ಕೆಲಸಕ್ಕೆ ಹೋಗಿಬಿಡ್ತೀನಿ. ಯಾಕಂತ ಪಾತ್ರೆ ತೊಳೆದಿದ್ದ ತಕ್ಷಣವೇ ನಾನು ಫ್ರೀ ಇದ್ದಾಗ ನಾನು ಜೋಡಿಸ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದೆ. ಸೊ ಸ್ನಾನ ಮಾಡ್ಕೊಬಂದಿದ್ದ ತಕ್ಷಣ ನಾನಿಲ್ಲಿ ಟಿಫನ್ಗೆ ರೆಡಿ ಮಾಡ್ಕೊಳ್ತಿದ್ದೆ. ನಾನಿಲ್ಲಿ ಆವಾಗಲೇ ನಿಮಗೆ ಹೇಳ್ದಂಗೆ ಇನ್ಸ್ಟೆಂಟ್ ಪುಳಿಯೋಗರೆ ಮಾಡೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಬಾಣಲಿ ತೊಗೊಂಡೆ. ಆ ಬಾಣಲಿ ಕಾದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ಒಂದು ಚಿಕ್ಕ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಚಿಟಪಿಟ ಅಂದಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಮತ್ತು ಹಾಗೆ 1 ಸ್ಪೂನು ಕಡಲೆ ಬೀಜನೂ ಕೂಡ ಹಾಕಿ ಅದು ಸ್ವಲ್ಪ ಲೈಟಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ನಾವಲ್ಲಿ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿನ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಮತ್ತು ಕರಿಬೇವು ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ಸ್ಟೆಂಟ್ ಪುಳಿಯೋಗರೆನ ಹಾಕಿ ಒಂದು 5 ಸೆಕೆಂಡ್ಸ್ ಹಂಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಪುಳಿಯೋಗರೆ ರೆಡಿ ಆಗಿರುತ್ತೆ. ಈ ಒಂದು ರೆಸಿಪಿ ತುಂಬ ಅಂದರೆ ತುಂಬಾ ಈಸಿಯೆಸ್ಟು. ಏನಾದರೂ ಬ್ಯುಸಿ ಟೈಮಲ್ಲಿ, ಅರ್ಜೆಂಟ್ ಟೈಮಲ್ಲಿ ಈ ಒಂದು ರೆಸಿಪಿ ಯೂಸ್ ಆಗುತ್ತೆ. ಸೊ ನಿಮಗೇನಾದರೂ ಯೂಸ್ಫುಲ್ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಬಟ್ ಟೇಸ್ಟ್ ಸೂಪರಾಗೇ ಇರುತ್ತೆ. ಸ್ವಲ್ಪ ಖಾರ ಸ್ವಲ್ಪ ಸ್ವೀಟಾಗಿ ಇರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನೀವು ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ, ಓಕೆನಾ? ಆ್ಯಂಡ್ ಹಾಗೆ ಇಲ್ಲಿ ನಾನು ನಮ್ಮ ಯಜಮಾನ್ರ ಬಾಕ್ಸು ಕೂಡ ನಾನು ಇಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅವರು ಬೇಗನೆ ಹೋಗಬೇಕಾಗುತ್ತೆ. ಅವರು ಮಾರ್ನಿಂಗು ಮತ್ತು ಆಫ್ಟರ್ನೂನ್ಗೂ 2 ಟೈಮ್ಗೂ ಕೂಡ ಅವರು ಲಂಚ್ ಬಾಕ್ಸ್ನ ಎತ್ಕೊಂಡು ಹೋಗ್ತಾರೆ. ಸೊ ಅದಕ್ಕಂತಲೇ ನಾನು ಡೈಲಿ ಅಷ್ಟೇ ಬೆಳಗ್ಗೆ ಬೇಗನೆ ಎದ್ದು ನಾನು ಇಲ್ಲಿ ಕುಕಿಂಗ್ ಮಾಡ್ತೀನಿ. ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿದಾದಮೇಲೆ ಸೊ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲಿ ದೀಪ ಹಚ್ಚೋಕ್ಕೆ ಏನೇನು ಬೇಕೋ ಅದನ್ನೆಲ್ಲನೂ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮೊದಲು ಹೂವನ್ನೆಲ್ಲ ನಾನು ಬಿಡಿಸ್ಕೊಳ್ತಿದ್ದೀನಿ. ನಮ್ಮ ಮನೆಯಲ್ಲೇ ಗಿಡ ಇದೆ. ಸೊ ಅದಕ್ಕಂತ ಹೇಳಿಬಿಟ್ಟು ನಾನು ಆ ಹೂವನ್ನ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಏನಾದ್ರು ಮನೆಯಲ್ಲಿ ಹೂವು ಇಲ್ಲ ಅಂದಾಗ ಈ ಗಿಡ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿರೋ ಹೂವನ್ನ ನಾನು ಕಿತ್ಕೊಂಡು ಪೂಜೆನೂ ಮಾಡ್ತೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕೂಡ ನಾನು ಈ ಒಂದು ಹೂವನ್ನು ಯೂಸ್ ಮಾಡ್ಕೊಳ್ತೀನಿ ಮನೇಲಿ ಹೂವು ಇಲ್ಲ ಅಂದಾಗ. ಆ್ಯಂಡ್ ಇಲ್ಲಿ ನಾನು ಬತ್ತಿ ಎಣ್ಣೆ ಒಂದೇ ಡಬ್ಬಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲೋಗ್ಬಿಟ್ಟು ದೀಪ ಹಚ್ಚಬೇಕಾದ್ರೆ ಅದನ್ನು ಜಸ್ಟ್ ಅದರೊಳಗಡೆ ಇಟ್ಟು ದೀಪ ಹಚ್ಚೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಅರಿಶಿನ, ಕುಂಕುಮ, ಹೂವು, ಗಡ್ಡೆ ಕರ್ಪೂರ ಏನಕ್ಕಂದರೆ ದೀಪ ಹಚ್ಚಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಗಡ್ಡೆ ಕರ್ಪೂರನ ಎತ್ಕೊಂಡಿದ್ದೀನಿ. ಹಾಗೆ ಸಾಂಬ್ರಾಣಿ ಕಡ್ಡಿ, ಬೆಂಕಿ ಪಟ್ಟಣ ಇಷ್ಟನ್ನು ನಾನು ಎತ್ಕೊಂಡು ನಾನು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇದ್ದೀನಿ. ನಾವಿಲ್ಲಿ ಬಸ್ಸಿಗಂತ ವೆಯ್ಟ್ ಮಾಡ್ತಿದ್ವಿ. ಬಸ್ಸಸ್ ಅಂತೂ ಸಿಗೋದು ತುಂಬಾ ರೇರ್ ಥರ ಅನಿಸ್ಬಿಟ್ಟಿರುತ್ತೆ. ಯಾಕಂದರೆ ಹೊಸಕೋಟೆಯಿಂದ ಹೋಗಬೇಕು, ಇಲ್ಲ ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಅಂದರೆ ತುಂಬ ಕಷ್ಟ ಆಗಿಬಿಟ್ಟಿದೆ ಬಸ್ಗಳಿಗೆ ಮಾತ್ರ. ಆ್ಯಂಡ್ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಸಂಡೇ. ಸೊ ಸಂಡೇ ಹುಣ್ಣಿಮೆ ಇತ್ತು. ಹುಣ್ಣಿಮೆ ದಿವಸ ಅಂತೂ ತುಂಬ ಅಂದರೆ ತುಂಬಾ ರಶ್ ಇತ್ತು. ಸೊ ನೀವೇ ನೋಡ್ತಿದ್ರಲ್ಲ ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ರಶ್ ಇತ್ತು. ಈ ದೇವಸ್ಥಾನದಲ್ಲಿ ಹೇಳ್ತಿರೋದು. ಸೊ ಫಸ್ಟ್ ಟೈಮ್ ತುಂಬ ಉದ್ದುದು ಕ್ಯೂವೇ ಇತ್ತು, ಜಗಳಗಳೇ ನಡೀತಿತ್ತು. ನಾನು ಫಸ್ಟ್ ಹೋಗಿದ್ದು, ನಾವು ಕ್ಯೂವಲ್ಲಿದ್ವಿ, ಏನಕ್ಕೆ ಸೆಂಟ್ರಲ್ಲಿ ಹೋಗ್ತೀರಾ ಅಂತ ಎಲ್ಲ. ಸೊ ಅದನ್ನೇ ನಾವು ಹೇಳ್ಕೊಂಡು ನಗಾಡ್ತಿದ್ವಿ. ಆ್ಯಂಡ್ ಹುಣ್ಣಿಮೆ ಆಗಿರೋದ್ರಿಂದ ಅಮ್ಮಂಗೆ
ಪೂಜೆ ಎಲ್ಲ ಮಾಡ್ತಾರೆ, ಮೆರವಣಿಗೆ ಎಲ್ಲ ಮಾಡ್ತಾರೆ. ಮೀನ್ಸ್ ಹುಣ್ಣಿಮೆಗೂ ಅಮಾವಾಸ್ಯೆಗೂ ತುಂಬಾ ಪವರ್ಫುಲ್ ಇರುತ್ತೆ, ಚೆನ್ನಾಗಿ ಮೆರವಣಿಗೆ ಪೂಜೆ ಎಲ್ಲ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಸೊ ಅದಕ್ಕಂತ ಹೇಳಿಬಿಟ್ಟು ನಾವಿಲ್ಲಿ ಮೆರವಣಿಗೆ ಆಗೋವರೆಗೂ ಇದ್ದಿಲ್ಲ, ಯಾಕಂದರೆ ನಾವು ಬೆಳಗ್ಗೆನೇ ಹೋಗಿದ್ವಿ ಅಲ್ಲ. ಸೊ ಬೆಳಗ್ಗೆನೇ ಹೋಗಿರೋದ್ರಿಂದ ಯಾವುದೇ ರೀತಿ ನಾವು ವೆಯ್ಟಿಂಗ್ಸ್ ಮಾಡ್ತೀರಾ ಬೇಗ ದರ್ಶನ ಎಲ್ಲ ಮುಗಿಸ್ಕೊಂಡು ದೀಪ ಎಲ್ಲ ಹಚ್ಚಿ ಪ್ರಸಾದ ತಿಂದ್ಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. ಮನೆಗೆ ಬರೋ ಅಷ್ಟರೊಳಗಡೆ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಈ ಒಂದು ವ್ಲಾಗು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.